ಹಾವೇರಿ ಡಿಸ್ಟಿಕ್ ನೀರು ಏನು ಅರ್ಥ ಮಾಡ್ಕೊಂಡಿದ್ರಿ? ಮದುವೆ ಆಗಲಿ ಅಂತ. ಈಗ ಮದುವೆ ಮಗು ಆಯ್ತಾ? ಈಗ ಬಂದಿಯ ಕಳ್ಳ ಆಯ್ತಾ? ಚೆನ್ನಾಗಿದ್ದೀರ? ವರ್ಷ ಮಗು ಆಯ್ತಾ? ನೀನು ಯಾರ ರೊಕ್ಕನ ತಂಗಿನಾ? ನನ್ನಂಗಿದೆಯಲ್ಲೇ ನಂಗೂ ತಂಗಿ ಅವಳು. ಆಯ್ತಾ? ನಿಮ್ಮೂರು ಸಂಘ ಮಾಡ್ಕೊಳ್ರಯ್ಯ. ನಮ್ದು ಆ ಸಂಘ, ನಮ್ದು ಈ ಸಂಘ, ಹೆಣ್ಮಕ್ಳು ನೀವು ಸೇರಿ. ನಮ್ದು ಆ ಸಂಘ, ಈ ಸಂಘ, ಜಾತಿ ಈ ಜಾತಿ ಯಾವ್ದಾದ್ರು ಬರಂಗಿಲ್ಲ, ಅದು ಇಲ್ಲಿ ಬರಂಗಿಲ್ಲ ಅಂತ. ಗಾಳಿ ಆ ಜಾತಿ ಯಾರಿಗೆ ಗೊತ್ತೇ ಇಲ್ಲ, ನೀರೇ ಜಾತಿ ಗೊತ್ತಿಲ್ಲ. ಸಂಘ ಮಾಡ್ಕೊಳ್ಳಿಪ್ಪ. ನಿಮ್ಮೂರು ರೋಡ್ ಬಗ್ಗೆ ನೋಡ್ಕೊಳ್ಳಿ, ನಿಮ್ಮೂರಿಗೆ ರಸ್ತೆ ಇದೆ ನೋಡ್ಕೊಳ್ಳಿ, ನಿಮ್ಮೂರು ಮಕ್ಕಳು ಬೇರೆಯವರು ಸ್ಕೂಲಿಗೆ ಹೋಗ್ತಾ ಕಷ್ಟಪಟ್ಟು ನಿಮ್ಮೂರು ಶಾಲೆ ಇದೆ ಇಂಪ್ರೂವ್ ಮಾಡಿ. ನಿಮ್ಮೂರಿಗೆ ಒಳ್ಳೊಳ್ಳೆ ಟೀಚರ್ಗಳು ಬರ್ತಾರೆ ಅಲ್ವಾ? ಡಿಜೆ ಹಾಕಿ ಕುಡಿದು ಡಗ ಡಗ ಬಾಸು ಗೀಸುನ ಬದಲು ಬೋರ್ ಹಾಕ್ಸ್ಕೊಂಡ್ರೆ ಬೇಸಿಗೆ ನೀರು ಬರುತ್ತೆ. ನೀವಂತೂ ಇಂಥವು ಬಿಸರು ನೀರು ಫಿಲ್ಟರ್ ನೀರು ಕುಡಿತೀರಿ. ಪ್ರಾಣಿ ಪಕ್ಷಿ ಏನ್ ಮಾಡ್ತಾರೆ? ಒಂದು ಟ್ಯಾಂಕ್ ಖರ್ಚಲ್ಲಿ ಬೋರ್ ಹಾಕ್ಸಿ ಒಂದು ಟ್ಯಾಂಕ್ ಖರ್ಚಲ್ಲಿ ಕುಡಿತಾರೆ. ನಿಮ್ಗೂ ಬೇಕಾಗತ್ತೆ, ನೀವು ಕುಡಿಬಹುದು. ಈಗ ಇಂಥ ಕೆಲಸ ಮಾಡ್ರಯ್ಯ ಅಂದ್ರೆ ಅಥವಾ ನಿಮ್ಮ ಗ್ರಾಮದಲ್ಲಿ ಬೆಡ್ಡಿಗೆ ಸರಿ ಈ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿ 12 ಗಂಟೆಗೆ ಹೆಣ್ಮಕ್ಳು ಕೇಕ್ ಕಟ್ ಮಾಡಕ್ಕೆ ಓಡಾಡ್ತಾರೆ, ಗಂಡು ಮಕ್ಳು ಎಣ್ಣೆ ಹೊಡಕ್ಕೆ ಓಡಾಡ್ತೀರಿ. ಹೆಣ್ಮಕ್ಳು ಯಾಕೆ ಒಂದಾಗದ್ ಗೊತ್ತಾ? ಚೀಟಿ ದುಡ್ಡು ಮಾಡ್ಕೊಳಕ್ಕೆ, ಒಡವೇಷ ಮಾಡ್ಕೊಳಕ್ಕೆ. ನಮ್ಮ ಹುಡುಗರು ಸಾಯಂಕಾಲ 12 ಗಂಟೆ ಎಣ್ಣೆ ಹೊಡೆದು ಕಂಡಾಮನೆ ಎಸೆಯಕ್ಕೆ. ಇದು ಮಾಡೋ ಬದಲು ನಿಮ್ಮ ಗ್ರಾಮದಲ್ಲಿ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ನಮಸ್ಕಾರ ಮಾಡಿ. ನಿಮ್ಮ ಗ್ರಾಮದಲ್ಲಿ ಎಷ್ಟೋ ಪುಣ್ಯಕ್ಕೂ ನಂತರ ಮನೆಯಲ್ಲಿದ್ದರು ಸೀಟ್ ಇದ್ದಾರೆ, ಮಳೆ ಅನ್ಕೊಂಡು ಬಿಸಿಲು ಅವ್ರಿಗೆ ಅಲ್ಲಿ ಸೀಟ್ ಕೊಡ್ತೀನಿ. ಮಕ್ಕಳು ಒಡಾಡ ಬೇಕಾ ಬಹಳ ಖುಷಿ ಪಡ್ತಾರೆ. ಅವ್ರು ಮಳೆ ಬಂದಿಲ್ಲ, ಬಿಸಿಲು ಒಣಗಲ್ಲ, ಆಶೀರ್ವಾದ ಮಾಡ್ತಾರೆ. ಒಳ್ಳೇದ ಆಗಲ್ವಾ? ಅಂದಾಜಂಕು ಬಟ್ಟೆ ಕೊಡ್ತಾರೆ, ಅದರ ಮಾತ್ರ. ಇಲ್ಲಾಂದ್ರೆ ಕೈಯಿಲ್ದಲೆ ಕಾಲಿಲ್ದಲೆ ರಸ್ತೆಯಲ್ಲಿ ಪುಣ್ಯಾಕರು ಮಲಗಿರ್ತಾರೆ. ಬಟ್ಟೆ ಕೊಡ್ತೀನಿ ನಿಮ್ ಕೈಯಿಂದ. ಇಲ್ಲ 1000 ರೂಪಾಯಿ ಬಿಲ್ ಮಾಡಿ ಬರ್ತೀವಿ, ಒಳಗೆ ಬಿಟ್ಟು ಬರ್ತೀವಿ. 900 ರೂಪಾಯಿ ಊಟ ಮಾಡ್ರಪ್ಪ, ಅಚಗಡೆ ಬಂದು 100 ರೂಪಾಯಿ ಕೊಟ್ರಪ್ಪ. ನಿಮ್ಮ ಹೆಸರಿಗೆ ಒಂದ್ ದಿವಸ ಎಂತದ ಪುಣ್ಯಾಕರು ನಮ್ಮಂತರು ಜೀವನ ಮಾಡಿ ಊಟ ಮಾಡ್ತಾರೆ. 10 ರೂಪಾಯಿ ಕೊಟ್ಟು ಬನ್ನಿ, ಕಾಫಿ ಟೀ ಕಾಸಿನ ಕುಡಿತಾರೆ. ಎಲ್ಲರಿಗೂ ಅಲ್ಲ, ಕೈಯಿಲ್ದರಿಗೆ ಕಾಲಿಲ್ಲ. ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಾನ್ ಪಟ್ ನಾವು ಪಟ್ ಕಷ್ಟ ಹೇಳ್ತೀನಿ. ನಂಗೆ 16 ವರ್ಷದಿಂದ ಒಬ್ಬ ಕಡು ಬಡವ. ಒಂಚೂರು ದುಡ್ಡು ಕಮ್ಮಿ ಇತ್ತು, ಡಾಕ್ಟರ್ ಮಗನೇ ನೋಡಿರ್ಲಿಲ್ಲ ಅಂತ ಬಡವ ನಾನು. ನಮ್ಮ ಅಪ್ಪ ಕರೆಂಟ್ ಹೊಡೆದು ಜಂಟೆ ಮಾಡಿ ಯಾವನು ಬಂದಿರಲಿಲ್ಲ. ಮಕ್ಕಳು ಚೆನ್ನಾಯ್ತಿ, ಮಗು ಇಲ್ಲ, ವಿನಾಕಾರಣ ನಮ್ಗೆ ಅದೃಷ್ಟ ಇರಲಿಲ್ಲ. ತದನಂತರ ದೇವ್ರು ಸಿಗುತ್ತೆ ನನಗೆ. ಏನ್ ಬರ್ತೀನಿ ನೀವು ಆ ಕಡೆಗೆ ನೀರು ಸಿಗುತ್ತೆ. ಉತ್ಸವ ಮೂರ್ತಿ, ಅದೇ ಉತ್ಸವ ಮೂರ್ತಿ ಜೋರಿಲ್ಲ 3 ಸ್ಥಾನಕ್ಕಿಂತ. ಅದನ್ನೇ ಇಂಟ್ರೆಸ್ಟ್ ಹೊತ್ಕೊಂಡು ಕುಣಿತೀನಿ ನಾನು. ಆಗ ಮಕ್ಕಳಾಗುತ್ತೆ. ಅವನೇ ಚಿರಂಜೀವಿ ದುರ್ಗ, ಇಲ್ಲಿ ದೇವಸ್ಥಾನದ ಮಗ ಆಗ್ತಾನೆ ದೊರೆ ದುರ್ಗ. ಇಬ್ರು ಮಕ್ಕಳು ನಂಗೆ 10 ವರ್ಷ 5 ವರ್ಷ ಮಗ. ನೀವೇನು ವಿಗ್ರಹ ನೋಡ್ತೀವಿ ಹಂಗೆ ಮಕ್ಕಳು ಇರೋದು. ನನ್ಗೆ ಸೊಳ್ಳೆ ಕಡಿತಾ ಇರುತ್ತೆ. ನಿಮ್ಗೆ ಬಂದಿತ್ತಲ್ಲ ಕಾಯಿಲೆ ಕೊರೋನಾ ಅಂತ, ನೀವೆಲ್ಲ ಕೊರಿಗಿ ಸತ್ತೋಗ್ಬಿಟ್ರಲ್ಲ. ನಾವೇನು ಮಾಸ್ಕ್ ಹಾಕೊಳ್ಳಿಲ್ಲ. ಇಲ್ಲಿದ್ರೆ ಸುಮಾರು ಹೆಣ್ಮಕ್ಳು ಯಾರು ಕಳೆ ಕಿಡ್ತಿಲ್ಲ, ಯಾರು ದಶ ಹೊಡಿತಿಲ್ಲ, ಪಾತನೆ ಬೆಳಗ್ತಿಲ್ಲ. ಹೆಂಗ್ ಸೊಂಟ ಉಣ್ಣರು. ಆಗ ಒಂದು ಸೊಳ್ಳೆ ಕಡಿ ಬರ್ಕೋಣ ಅಂದ್ರೆ ಯಾರು ಸೊಳ್ಳೆ ಕಡಿತಲ್ಲ ಅಂತ ಪವರ್ಫುಲ್ ದೇವರು. ನಮ್ದವ್ರಿಗೆ ಮಾತ್ರ ಅಕ್ಷಯ ಪಾತ್ರೆ, ನಮ್ದವ್ರೆ ಭಿಕ್ಷೆ ಪಾತ್ರೆ. ದತ್ತೋಡ್ರ ಚಟ್ಟ, ನಾವೇನ್ ಮಾಡಕ್ಕಾಗಲ್ಲ. ಹಾಸ್ಕೊಂಡ್ರೆ ನೀವೇ ಚಟ್ಟವ. ಎಷ್ಟು ಹೇಳ್ತೀನಿ ನಾನು, ಬರ್ತೀರಾ ದೇವಸ್ಥಾನಗಳು? ಕೆಲವೊಂದು ದೇವಸ್ಥಾನ ಬಹಳ ಮೈನಿ ಇರುತ್ತೆ. ನಾವೇನು ಗೊಂಬೆ ಮಾಡ್ಕೊಂಡಿಲ್ಲ, ನೀವು ಬರ್ರಿನಲ್ಲ, ಮಾಟ ಮಾಡಿನಲ್ಲ, ಇಲ್ಲ ಮಾಟ ಮಾಡಿಸೋದಿಲ್ಲ, ಕಲ್ಕಟ್ಟಿನಲ್ಲ. ದೇವ್ರಿಗೆ ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಹಚ್ಚರಿ ಬಾ ಅನ್ನಲ್ಲ ದೇವರು. ಮಂಡೆ ಕೊಡೋನಲ್ಲ ದೇವರು. ಶುದ್ಧವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಡ್ಮಕ್ಳು, ಶುದ್ಧವಾಗಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನೀವು ತಾಯರಾಗ ಯೋಗ ಪಡ್ತೀರಿ, ನಿಮ್ಮ ಎದೆ ಭಾಗ ಅಮೃತ. ಅದನ್ನ ನೆಲಕ್ಕೆ ಬಿಡಿಸ್ದಂಗೆ ನಮಸ್ಕಾರ ಮಾಡ್ಕೊಂಡು ದೇವ್ರನ್ನ ಕೇಳ್ಕೊಳ್ಳಿ. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಸಂಸಾರ, ಇರಕ್ಕೊಂದ್ ಮನೆ, ತಿನ್ನಕ್ಕೊಂಚೂರು ಅನ್ನ, ದುಡಿಯೋಕೊಂದ್ ಶಕ್ತಿ, ದುಡಿಯೋಕೊಂದ್ ದಾರಿ. ಇನ್ನಿ ದೇವ್ರು ಕೆಲ್ಸಕ್ಕೋಗಲ್ಲ. ಮಗಳೊಂಚು ಓದ್ಬಿಟ್ಟು ಗೌರ್ಮೆಂಟ್ ಕೆಲಸನೇ ಬೇಕು. ಹಳೆ ಮಗ ಬೇಕು, ಕುಡಿದು ಪರವಾಗಿಲ್ಲ, ಹಳೆ ಮೈ ಸರಿಯಾದನ್ ಬೇಕು. ನಮ್ಮ ಹುಡುಗರು ಎಣ್ಣೆ ಹೊಡೆದು ಮನೆ ಮಲಗಿಬಿಟ್ಟು ಯಾರೋ ಕಂಡ ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಕುಡಿದು ಮಲಗಿ ಅಮ್ಮ ಬರ್ತಾಳೆ, ನಮ್ಮ ಮಗ ಬಹಳ ಜರ್ಕೊಂಬಿಟ್ಟಾನೆ ಅಂತ. ಏನ್ ಸಾಹಸ ಮಾಡಿ ಕಂಡರ ಮನೆ ಹಾಳು ಮಾಡಿ ಅಲ್ವಾ? ಹೆಮ್ಮೆ ಪಡ್ರಯ್ಯ. ಯಾರಿಗೆ ಗೊತ್ತಾ? ಇವತ್ತೊಂದು ಚೂರು ನಾವೊಬ್ರಿಗೆ ಗೌರವ ಕೊಡೋಣ. ಯಾರಿಗೆ ಹೇಳಿ? ಸಾಲ್ಮರ್ ತಿಮ್ಮಕ್ಕ ಅಂತ ಒಂದು ಮಾತಾಗಿ. ನೀವು ಅವ್ರ ಮಗ ಒಬ್ಬನೇ ಮಗ ಸರಿ ಇಲ್ಲ, ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್ ಕುಂತೀರಿ, ಒಂದೇ ಮಗ ಅಳುತ್ತೆ ಅಂತ ಬರ್ತೀರಿ. ಆ ಮಾತಾಯಿ 1000 ಮರಗಳನ್ನ ಹಾಕಿ, ಲೆಕ್ಕಲ್ದಸ್ ಮರ ಹಾಕಿ, ಲೆಕ್ಕಲ್ದಸ್ ಪ್ರಾಣಿ ಪಕ್ಷಿ ಕೋಣಕ್ ಜಾಗ ಮಾಡಿಕೊಟ್ಟು, ನಮ್ಮಂತ ಹೋಗಿ ಕೆಳ ಕುತನಷ್ಟು ದಾರಿ ಮಾಡಿಕೊಟ್ಟ ಮಾತಾಯಿ. ಮೊನ್ನೆ ದೈವ ದಿನ ಸತ್ತೋಗ್ಯಾರೆ ಅನ್ನಲ್ಲ, ಶಾಶ್ವತವಾಗಿ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮಂದರಿದ್ದಾರೆ ಆ ತಾಯಿ. ಅವ್ರಿಗೆ ನಾವು ಗೌರವ ಕೊಡೋದು. 1 ನಿಮಿಷ ದಯವಿಟ್ಟು ಯಾರು ಗಲಾಟೆ ಮಾಡಿ ಮೊಬೈಲ್ ಆಫ್ ಮಾಡಿಬಿಟ್ಟು ದಯವಿಟ್ಟು ಏನ್ ಮಾಡೋಣ ಅಂದ್ರೆ ಮೌನಾಚಾರ್ಯ 1 ನಿಮಿಷ ಮಾಡ್ಬಿಡೋಣ. ಎಲ್ಲರೂ ಒಂದು ಸಹಕರಿಸ್ರಿ. ಇದಾಳ್ರಿ ಕೂತಿರಲ್ಲ ದಯವಿಟ್ಟು. ಯಾಕಂದ್ರೆ ಆ ಮಾತಾಯಿ ಮುಂದೆ ಯಾರು ಅಲ್ಲ, ನನ್ನ ಮುಂದೆ ಕುತ್ಕೊಳ್ಳೋದು ಯಾರು ಬೇಜಾರು ಮಾಡ್ಕೊಳಲ್ಲ. ದಯವಿಟ್ಟು ತಾಯಿ ಬಂದು ಆಗೋದ್ರ ಬೇಡ ಅವ್ರು ಗೌರವ ಅವ್ರು ಕೊಡ್ತಾರೆ, ಗೊತ್ತಿರುತ್ತೆ ಯಜಮಾನ್ರು 3 ಜನಕ್ಕೆ. ಒಂದೇ 1 ನಿಮಿಷ ದಯವಿಟ್ಟು ಮಕ್ಕಳು ಮರಿ ಬಿಟ್ಟು ದೊಡ್ಡರಲ್ಲ, ಇದು ಗೌರವ ಅಗೌರವ ಮಾಡೋದು ಬೇಡ. ಈಗ ಅಂತ ಮಾತಾಯಿ ಹೊಟ್ಟೆ ನಮ್ಮಂತರ ಹುಟ್ಟಬೇಕಾಯ್ತು ಅಲ್ವಾ? ನೆಕ್ಸ್ಟ್ ಟೈಮ್ಗೆ ಏನೋ ಪುಣ್ಯ ಆದ್ರೆ ನಂಗೆ ತಾಯಿಯಾಗಿ ಹುಟ್ಟಲಿ ಅಂತ ನನ್ನ ಭಾವನೆ. ಇಲ್ಲ ಅಜ್ಜಿಯಾಗಿ ಹುಟ್ಬಿಟ್ರೆ ಮನೆ ಸಾಕೊಂಡ್ಬಿಡ್ತೀನಿ ಅಂತ. ಇಲ್ಲ ನನ್ನ ಮಗಳಾಗೆ ಬರಲಿ ಅಂತ ನನ್ನ ಆಸೆ. ಹೌದಲ್ವಾ? ಒಂದೇ 1 ನಿಮಿಷ ದಯವಿಟ್ಟು ಎಲ್ಲ ಮೌನಾಚರಣೆ ದಯವಿಟ್ಟು ಮಾಡೋಣ.
ಒಂದ್ಸಲ ಹಂಗೆ ಎಲ್ಲ ಸೇರಿ ಆ ತಾಯಿಗೆ ಕಾತು ಶಾಂತಿ ಸಿಗ್ಲಿ ಅಂತ ಮಹಾನ್ ಭಾವರು ಯಾರ್ಯಾರು ಗೊತ್ತಿಲ್ಲ ನಮಗೆ. ತೆರೆ ಹಿಂದ್ಗಡೆ ನಾನೊಬ್ಬನೇನು ದೊಡ್ಡ ಇವನಲ್ಲ, ನಾನೇನು ಗುರುಗಳಲ್ಲ, ನಾನೇನು ಸ್ವಾಮಿಯರಲ್ಲ. ನಾನೊಬ್ಬ ನಾರ್ಮಲ್ ಡ್ರೈವರ್. ನಾನು ಊಟ ಮಾಡ್ತೀನಿ, ನಾನು ಗಾಳಿ ಕುಡಿತೀನಿ, ನಾನು ಜಗಳ ಆಡ್ತೀನಿ, ನಾನು ಬೈತೀನಿ. ನನಗೂ ಕೋಪ ಬರುತ್ತೆ, ನನಗೂ ಆಸೆ ಕೆಲವೊಂದಿದೆ. ಅದಕ್ಕೆ ಏನು ಮಾಡೋಣ ಅಂದರೆ ಅಂಥ ಮಹಾನ್ ಭಾವರು ಅವ್ರು ಯಾರು ಅವರೊಬ್ಬರೇ ಅಲ್ಲ, ಇನ್ನು ಅದಕ್ಕೆ ಮುಂಚೆ ಯಾರು ತೀರೋ ಇದ್ದಾರೆ ಮಾಡ್ತಾರೋ ನಾವು ಹೇಳೋಕ್ಕಾಗಲ್ಲ ಯಾರ್ಯಾರು ಅಂತ. ಈಗ ಎಷ್ಟೋ ಜನ ದೇಶಕಾಯರು, ಎಷ್ಟೋ ಜನ ಕರೆಂಟ್ ಹೊಡೆದು ಮುನ್ಸಿಪಾಲಿಟಿ ಕೆಲಸ ಮಾಡೋರು, ಅದು ಇದರೊಳಗೇನೆ ಕೆಳಗಿಳಿ ಅಂತವ್ರು, ಕಬ್ಬಣ ಕೆಲಸ ಮಾಡೋ ಅಂಥವ್ರು, ರೈತರು ಎಷ್ಟೇ ಹೊತ್ತೋಗ್ಯಾರೆ ಅಲ್ವಾ. ಎಂತೆಂಥ ಪುಣ್ಯಾತೂರು ದೈವಜನ ಆದರೂ ಅಂತಂಥ ಮಹಾನ್ ಭಾವರು ಮತ್ತೆ ಹುಟ್ಟೆ ಬರಲಿ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಕರ್ನಾಟಕ, ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಹುಟ್ಟು ಬರಲಿ ಅಂತ ತಾಯಿ ಮತ್ತೆ ಹುಟ್ಟುಕೊಂಡು ಇನ್ನೊಂದು ಸ್ವಲ್ಪ ಮರ ಆಗ್ತವೆ. ನಾವು ಸಾಧ್ಯವೇ ನಮ್ಮ ಮರ ಹಾಕೋಣ, ಹುಟ್ಟಿದ್ದ ಬಿದ್ದು ಶಾಸ್ತ್ರ ಮಾಡೋಣ ಮಾಡುವ ಅದಾ. ಇನ್ನ ಬೇಸೆ ಬಂತು, ದಯವಿಟ್ಟು ನಿಮ್ಮ ಮನೆ ಮೇಲೆ ನೀರಿಕ್ಕಾಗಲ್ಲ, ಜಾಗಿಲ್ಲ ಅಂದ್ರೆ ಅಕ್ಕಪಕ್ಕ ಒಂದು ತೊಟ್ಟಿಗಿಟ್ಟಿಗೆ ದಯವಿಟ್ಟು ನೀರಿಡಿ. ನನಗೋಸ್ಕರ ಅಲ್ಲ, ನಿಮ್ಮ ತಾಯಿ ತಂದಿಗೆ ತೃಪ್ತಿ ಬರಲಿ ಅಂತ. ಇದು ನನಗೆ ಗೊತ್ತಿರಲಿಲ್ಲ. 2 ವರ್ಷ ಹಿಂದೆ ಸ್ಕೂಲ್ ಮಕ್ಕಳುಗಳು ಹೋಗಿ ಕಾಡಲ್ಲಿ, ನಾವು ಇಕ್ಕಿ ಟ್ಯಾಂಕಲ್ಲಿ ಇಕ್ಕಿದೀವಿ, ಬಟ್ ನಾವೇ ಸಾಧನೆ ಅಲ್ಲ. ಸ್ಕೂಲ್ ಮಕ್ಕಳು ಹೋಗಿ ಕಾಡುಗಳಿಗೆ ಹೋಗಿ ಮರಬಡ್ಡೆಗಳು ಇರ್ಬಾರ್ತಿದ್ದು, ಅವ್ರ ಮುಂದೆ ನಾವೇನೂ ಅಲ್ಲ ಅನ್ಸ್ಬಿಡ್ತು ನಮ್ಗೆ. ಅಂದಾದ್ರೆ ಜಾಗ ಎಲ್ಲಿ ಬೇಕಾದ್ರೆ ತಗೋಬಹುದು, ಮನ್ಸ ತಣಕಾಗಲ್ಲ. ಮನ್ಸಲ್ಲಿ ಎಲ್ಲೆಡೆ ಶುದ್ಧವಾದ ಮನ್ಸ ತಣಕಾಗಲ್ಲ. ಅನ್ನ ಪ್ರಸಾದ ಕೊಡ್ತೀನಂತೆ, ಆಮೇಲೆ ಮಾತಾಡ್ತೀನಂತೆ. ಒಂದ್ಸರಿ ಹಂಗೆ ಲೈವ್ಗಳೇ ನಿಮ್ಮ ಮೊಬೈಲ್ ಉಳಿದು ಸ್ವಲ್ಪ ಲೈವ್ ಇಟ್ಕೊಳ್ಳಿ. ಏನೊಂದು ವಿಚಾರ ನಾನು ಹಂಗೆ ನಿಮ್ಗೆ ಸುದ್ದಿ ಮುಟ್ಟಿಸ್ತೀನಂತೆ. ಒಂದು ಗುಡ್ ನ್ಯೂಸ್ ಯಾರಿದ್ದಾರೆ ಹಂಗೆ ಒಂದು ಮೊಬೈಲ್ ಇದೆ, ಹಂಗೆ ಲೈವ್ ಇಟ್ಕೊಳ್ಳಿ. ಏನ್ ಗೊತ್ತಾ, ಸಾಧ್ಯವಾದ್ರೆ ಇಲ್ಲ, ಹೆಚ್ಚಿನ ಮಕ್ಕಳು ಹೆಚ್ಚಿನ ಮಕ್ಕಳು ನಡೀತಾನೆ ಇಲ್ಲ. ಒಂದೇ ಸಾಧನೆ ತಾಯಿ ತಂದೆ ಏನು ನಮ್ಗೆ ಗೊತ್ತಾಗಬೇಕು. 2ನೇ ಸಾಧನೆ ಅಕ್ಕಪಕ್ಕ ಮನೆಯಲ್ಲಿ ಕಂಡರ ಬಗ್ಗೆ ಮಾತಾಡಲೇಬಾರ್ದು. 3ನೇ ಸಾಧನೆ ಇದೆ, ಆಸ್ತಿ ಕಾಲ್ ಚಾಚಿ ಸಾಧ್ಯ ₹1 ದಾನ ಮಾಡಿ. ಈಗ ನೀವು ಡಿಗ್ರಿ ಮಾಡ್ರು ವ್ಯರ್ಥ, ಅರ್ಥ ಆಗತ್ತಾ? ಅಂದಾದ್ರೆ ಮೈಕ್ ಬಿಟ್ಟು ಹಂಗೆ ಹೇಳ್ಬಿಡ್ಲಾ, ಮೈಕೆಲ್ಲ ಕೇಳುತ್ತ ಅದರ್ಗು ನೋಡಿ. ಯಾವುದೇ ಊರಲ್ಲಿ ಕೇಳ್ತಾ ನೋಡಿ, ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಒಂದು ರೋಡಾಗಲಿ, ಒಂದು ಸೋಲಾಗಲಿ, ಒಂದು ಹೋಟ್ಲಾಗಲಿ, ಒಂದು ಅಂಗಡಿಗಾಲಿ, ಯಾರಾದ್ರೂ ಒಂದು ದುರ್ಗಾಶ್ರ ಕಡೆ ನಾವು ಅಂದ್ರೆ ಒಂದೇ ₹1 ಹಣನ ಯಾರಿಗೂ ನೀವು ಕೊಡ್ಬೇಕಂತಿಲ್ಲ, ಕೊಡಬಾರ್ದು. ಒಂದ್ ವೇಳೆ ಆತರ ಯಾರ್ಯಾರ ಕೇಳಿ ನಮ್ಗೆ ಸುದ್ದಿ ಮುಟ್ಟಿಸ್ಬೇಕು. ಆತರ ಇಸ್ಕೊಂಡ್ರೆ ಯಾವತ್ತು ನಾವು ಬಿಡೋದು ಇಲ್ಲ, ಮನೆ ಆಗೋದು ನಾವು ಆತರ ಮಾಡೇ ಮಾಡ್ತೀವಿ. ನನ್ನ ತಮ್ಮಂದ್ರಲ್ಲ, ನಾನು ಬಂದ್ರು ಅಷ್ಟೇ. ಅದ್ರ ಟೀನು ಕೊಡಬಾರ್ದು, ಯಾರು ಟೋಲ ಬಿಡಬಾರ್ದು. ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೆ ಡಿಪಾರ್ಟ್ಮೆಂಟರ್ ಅಷ್ಟೇ ನೀವು ಬಿಡಬಾರ್ದು. ಅದಲ್ಲ ಯಾವುದೇ RTO ಸಂಸ್ಥೆಗಳಲ್ಲಿ ಬಿಡಬಾರ್ದು. ನಮ್ಮ ಹೆಸರುಗಳಿಗೆ ನಾನು ಆತರ ವ್ಯವಸ್ಥೆ ಎಂದು ಮಾಡಿರಲ್ಲ. ಒಂದ್ ವೇಳೆ ಅಂತ ಸಂದರ್ಭ ಬಂದ್ರೆ ನಾನೇ ಫೋನ್ ಮಾಡಿರ್ತೀನಿ. ಯಾರೋ ನಿಮಗೆ ಬಂದು ನಾನು ಅನ್ನ ಕಡೆ ಅಂದ್ರೆ ಅವ್ರಿಗೆ ಹೇಳ್ಬೇಕು, ನಿಮ್ ಫೋನ್ ಮಾಡ್ಕೊಡ್ಬಾರ್ದು, ಅವ್ರ ಫೋನ್ ಮಾಡ್ಕೊಡಕ್ ಹೇಳೋದು. ನಂಬರ್ ಯಾರಿಗೂ ಗೊತ್ತಿರಲ್ಲ, ಅರ್ಥ ಆಗುತ್ತಾ? ಆತರ ಯಾರು ನಿಮಗೆ ಸೇವೆ ಮಾಡಿದೆ, ಯಾರು ಮೋಸ ಮಾಡಿದೆ, ಎಲ್ಲೂ ದಯವಿಟ್ಟು ಮೋಸ ಆಗ್ಬಾರ್ದು. ಅಂದಾದ್ರೆ ನಿಮಗೆ ಪ್ರೀತಿ ಇದ್ರೆ ಕಾನ್ಫಿಡೆಂಟ್ ನಿಮ್ ಪ್ರೀತಿ ತರಿಸಿ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತನ್ನಿ. ಪದೇ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನಿಲ್ಲ. ಮರಿ ಆಗುತ್ತಾ ಕುರಿ ಆಗುತ್ತಾ ಅನ್ಬೇಡಿ, ಮರಿ ಕುರಿ ನಾವು ಮಾಡ್ಕೊಂತೀವಿ. ಅದು ನಮ್ಮ ಸಂಸ್ಕೃತಿ, ನಮ್ಮ ಮಂದೇವರು. ನೀವು ದೇವ್ರೇನ್ ಮರಿ ಕಡಿಯಿಂದಲ್ಲ, ಎಲ್ಲರೂ ಬರ್ಬೋದು. ಯಾವ್ದೇ ಜಾತಿ ಇಲ್ದರೆ, ಯಾವ್ದೇ ರಾಜಕೀಯ ಇಲ್ದರೆ, ಇಲ್ಲಿ ಯಾವ್ದೇ ಧರ್ಮ ಇಲ್ದರೆ ನಡೀತಿದ್ದೀವಿ ದೇವಸ್ಥಾನ. ಪ್ರತಿಯೊಬ್ಬರಿಗೂ ಸ್ವಾಗತ ಇದೆ. ಅದು ರಾಜಕೀಯ ಆಗಲ್ಲ, ಪ್ರೀತಿಯಾಗಿ. ಅರ್ಥ ಆಗುತ್ತಾ? ಪ್ರತಿಯೊಬ್ಬರು ಸ್ವಾಗತ ಇದೆ, ಧರ್ಮ ಆಗಲ್ಲ, ನಿಮ್ಮ ಪ್ರೀತಿಯಿಂದ. ಆಮೇಲೆ ಯಾರ್ಯಾರು ಬರ್ಬೋದು ಅಂತ ಕೇಳಿದ್ರೆ, ಒಟ್ಟಿಗೆ ಅನ್ನ ತಿನ್ನೋರು, ಅಪ್ಪ ಅಮ್ಮ ಸಾಕೋದು ಬರ್ಬೋದು. ಮನೆ ಒಬ್ಬ ಬಂದು ಕೇಳ್ತಾನೆ, ನಾವು ಬರ್ಬೋದಾ ಅಂತ. ನಿಮ್ಮೊಳಗೆ ಅಳು ತಿಳ್ಕೊಂಡು ಬೇರೆಯವ್ರ ಬಗ್ಗೆ ಯಾಕೆ ಬಂದು ನೋಡ್ತೀರಾ ಅಂತ. ಅರ್ಥ ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಂತೆ, ಇಲ್ಲಿ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ. ಅರ್ಥ ಆಗುತ್ತಾ? ನಿಮ್ಮ ನಂಬಿಕೆಯಿಂದ ಅಷ್ಟೇ. ಬರಬೇಡ ಎಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಆಮೇಲೆ ಊಟ ಮಾಡ್ಕೊಂಡಂಗೆ ಬರ್ಬೇಡಿ, ಊಟ ಮಾಡ್ಕೊಂಡ್ ಬನ್ನಿ. ವ್ರತ ಮಾಡಬೇಕು, ನಂಗೆ ದೇವ್ರ ತೃಪ್ತಿ ಪಡ್ಬೇಕು ಅಂತ ನಾನು ನನ್ಗೆ ಗೊತ್ತಿಲ್ಲ ಹೇಳ್ತೀನಿ. ಖಾಲಿ ಚಪ್ಪಲಿ ಹಾಕ್ತಂಗೆ ವಿತೌಟ್ ಮೇಕಪ್ ತಲೆ ಕೆಲ್ದಂಗೆ ಬರ್ಬೋದು. ಇದೊಂದೇ ಬರ್ಬೋದು ಅಂದ್ರೆ 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾಗಿಲ್ಲ. ಕಾಯಿ ಕಟ್ಟಂಗಿಲ್ಲ, ಕೋಳಿ ಕಟ್ಟಂಗಿಲ್ಲ. ಅಂದಾದ್ರೆ ದೊಡ್ಡ ಪವಾಡ ನಮ್ಗೆ. 2ನೇ ಪವಾಡ, ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿದೀನಿ, ಮೈ ತಗೊಂಡು ಏನ್ಬೇಡಿ, ಅದನ್ನೇ ಮಾಡ್ಕೊಂಡು ಕುತ್ಕೋಬೇಡಿ, ಉಂಡು ಕುತ್ಕೋಬೇಡಿ, ಮುಟ್ಟಿ ಕೆಲ್ಸ್ಕೊಳ್ರಿ. ಗಡಿಯಾರ ಟಿವಿ ಟೈಮ್ ಭದ್ರ ತಂಡದ ನಿಮಗೆ ಸಾಕಷ್ಟು ನೋವು ತಂದು ಕೊಡ್ತಾರೆ ನಮ್ಗೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಯಾವುದೇ ಗಾಡಿ ಆಕ್ಸಿಡೆಂಟ್ ಆಗಲ್ಲ. ಒಂದ್ ವೇಳೆ ಆಕ್ಸಿಡೆಂಟ್ ಆದ್ರೆ ಅದು ಪ್ರಾಣಾಪಾಯ ಆಗಲ್ಲ. 2 ಕಡೆ ಕಣ್ಣಿಗೆ ಪೋಸ್ಟ್ ಅನ್ಸ್ಕೊಂಡು ಒಳಗಿಂದ ಅನ್ಸ್ಕೊಳ್ಳಿ, ಯಾವುದೇ ಅನಾಹುತ. ಯಾಕೆ ನಾವು ಕಲ್ನೇ ಮಣ್ಣು ದೇವ್ರು ಅಂದಾಗ ಈಚೆಲ್ಲ ನಂಗೆ ಗೊತ್ತಿಲ್ಲ. ದೇವ್ರು ಅಂದಾಗ ಕಷ್ಟ ಬಂದು ಮಾಟ ಮಂತ್ರನ ಏನೋ ಬರ್ಬೋದು, ಮರದ ಕೆಳಗೆ ಇತ್ತಂತೆ, ಅಲ್ಲಿ ಇತ್ತಂತೆ, ಇಲ್ಲ ಇತ್ತಂತೆ, ಏನೋ ಆಗದೆ ಇರ್ಲಿ ಅಂತ ನಮ್ಮ ಭಾವನೆ, ಜೀವಕ್ಕೆ ತೊಂದರೆ ಆಗ್ತಿರ್ಲಿ ಅಂತ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ ಹಾಕೊಳ್ಳಿ. ಸಾಕಷ್ಟು ಜನ ಸ್ಟಿಕ್ಕರ್ ಹಾಕೊಂಡಿದ್ರೆ ಹೂವು ಐತೆ ಕಾಲ, ಕುಂಕುಮ ಐತೆ ಕಾಲ, ಫೋಟೋ ಹಾಕೊಳ್ಳಿ. 1-2 ಹೂವು ಹಾಕಿ ಕೆಲ್ಸಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಕುಂತ ಏನಿಲ್ಲ. ಆಯ್ತಾ? ಇನ್ನ ದೊಡ್ಡ ಪವಾಡ, ತೀರ್ಥ ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳ್ತಾರೆ. ಅಲ್ಲಿ ಏನ್ ತೀರ್ಥ ಕೊಟ್ಟು ಇನ್ನು ಬಾಟ್ಲಿ ಮಾಡಿಸಿಲ್ಲ. ನಿಮ್ಗೆ ಗೊತ್ತಿರುತ್ತೆ ದೇವಸ್ಥಾನ ಬೆಳೀತಾ ಇದೆ. ನನಗೆ ದೇವಸ್ಥಾನ ಬೆಳೆಸೋ ಆಸೆ ಇಲ್ಲ, ಭಕ್ತರು ಬೆಳೀಲಿ ಅಂತ. ದೇವಸ್ಥಾನ ಬೆಳೆಸಿದ್ರೆ ಕೋಟಿ ದೇವಸ್ಥಾನ ಮಾಡಿ ಕಟ್ಬಿಡ್ಬೋದು. ನೋಡಿದ್ದೀನಿ ನೀವು ಕೆಳಗೆ ಏನು ಪಾಯಿದೆ, ಅದೇ ಬಿಗ್ಗೆ ಕಟ್ಟಿರೋದು ನಾನು. ಅದು ನೀರ್ ಮೇಲೆ ಇದೆ ಅಂತ ನ್ಯಾಲೇನಿಲ್ಲ, ನಿಮ್ಮ ಮನಸ್ಸಿನೇ ಸಾಕು.
ಆಯ್ತಾ? ಸಾಧ್ಯವಾದ್ರೆ ತೇರ್ ತಗೊಂಡೋಗಿ ನಿಮ್ಮ ಮನೆ ಗಡಿ ನಿಮ್ಮ ಮನೆ ತುಂಬದಾಗ ಅಲ್ಲಿ ನಾವು ಪತ್ರೆಗಳು ಹೂವುಗಳು ಹಾಕಿರ್ತೀವಿ, ಅದನ್ನ ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ 1 ವರ್ಷ ನಮ್ಮ ಒಂದು ಅಕ್ಕಿ ಸುಮಾರು ಒಳಗ ಅಲ್ಲಿ ನೋಡ ಅಲ್ಲಿ ನೋಡ್ರ ಹಿಂಗ್ ನೋಡಿ ತಿಳಿಸ್ಕೊಟ್ಟು ಒಂದು ಓಡ್ ಯಾರು ಇಸ್ಕೊಂಡ್ರಪ್ಪ. ಆಯ್ತಾ? ಸಾಧ್ಯವಾದ್ರೆ ಏನ್ ಮಾಡ್ತೀರಾ ಅಂದ್ರೆ ತೇರ್ತನ ಬಸ್ ತಿಕ್ಕೊಳ್ಳಿ, ಒಮ್ಮೆ ತಿಸ್ಕೊಳಪ್ಪ, ತೀರ್ಥ ಬಸ್ ತಿಸ್ಕೊಳ್ಳಿ. 1 ವರ್ಷ ಏನಾಗಲ್ಲ, ಅಕ್ಕಪಕ್ಕ ಮನೆ ಬಸ್ಕೊಂಡ ಬದಲು ತೀರ್ಥ ಕೊಡಿ. ಇನ್ನ ಯಾರಿಗಾರ ಮಾಟ ಆಗಿದೆ, ಮಂತ್ರ ಆಗಿದೆ, ಏನೋ ಆಗಿದ್ದೆ ಅಂತ ಯಾರು ಹೇಳಿದಾರೆ ಹಂಗಿಂಗ್ ಅಂತ ತಲೆ ಕೆಡಿಸ್ಕೊಬೇಡಿ. ಆಗಿದ್ದೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ ತೋಟ ಬೆಳೆ ಬರಲ್ಲ, ಹಂಗೆ ನಿಮ್ ಮನೆಗೆ ಏನೋ ಆಗಿದ್ದೆ ಅಂದ್ರೆ ಇಲ್ಲಿ ತಲೆ ಹೊಡಿತೀವಿ. ಒಬ್ರಿಗೆ ಅಷ್ಟೇ ಹಣ, ಕುಟುಂಬಕ್ಕೆ ಅಷ್ಟೇ ಹಣ, ಅದ್ರ ಹಣ ಮಾತ್ರ ಇಸ್ಕೊಂತೀವಿ. ಖರ್ಚಿಲ್ಲ ಅಂತ ಬಡದ್ರೆ ಫ್ರೀ ಹೊಡಿತೀವಿ. ಇನ್ನ ಮನೆ ಒಂಥರ ಆಗಿದೆ, ಆಯಾಸರಿಲ್ಲ, ಪಾಯ ಕಡೆಯಿಂದ ನಾನು ಚಿರಋಣಿ ಯಾಕೆಂದ್ರೆ ಅಂದಾತ್ರೆ ಭಕ್ತರಿದ್ರೆ ಭಗವಂತ, ಹಂಗಂತ ಜಮ ಮಾಡಬೇಡಿ. ಎಲ್ಲರೂ ಭಕ್ತರು, ನೀವು ದಯವಿಟ್ಟು ಭಕ್ತರಾಗಿ. ಮತ್ತೊಮ್ಮೆ ಹೇಳ್ತೀನಿ, ಸ್ವಾಮಿಯರಿದ್ದಾರ, ಗುರುಗಳಿದಾರ ಅನ್ನೋದಕ್ಕಿಂತ ಅಣ್ಣ ಇದ್ದಾರ, ತಮ್ಮ ಇದ್ದಾರ, ಮಗ ಇದ್ದಾರ, ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರ ಅನ್ನಿ, ನನಗೇನು ಬೇಜಾರಿಲ್ಲ. ನಾಳೆ ಬರ್ಬೇಕಾ ಅನ್ಬೇಡಿ. ಆಮೇಲೆ ಯಾರೋ ಊಟ ವ್ಯವಸ್ಥೆ ಮಾಡ್ಸಂಗಿದ್ರೆ ಗಾಡಿ ಬಾಡಿಗೆ ಮಾಡ್ಕೊಂಡು ಬಂದು ಅಕ್ಕಿ ಹೊತ್ಕೊಂಡ್ಬಂದು ಗಾಡಕ್ಕೆ ಬರಂಗಿಲ್ಲ, ಸಿಲಿಂಡರ್ ತಗೊಂಬರೋ ಅವಶ್ಯಕತೆ ಇಲ್ಲ. ನಾವು ನೀವು ಕೊಟ್ಟ ಹಣ ನಮ್ಗೆ ಸ್ವಲ್ಪ ಇರುತ್ತೆ, ನೀವು ಮಾಡೋ ಸಹಾಯ ಇರುತ್ತೆ. ಎಷ್ಟೋ ಪುಣ್ಯಾಪ ತರಕಾರಿ ತಂದು ಕೊಟ್ಟಾಕ್ತಾರೆ, ಅಕ್ಕಿ ತಂದು ಕೊಟ್ಟಾಕ್ತಾರೆ, ಬೆಲ್ಲ ತಂದು ಕೊಟ್ಟ, ಊಟ ಕೊಡೋ ಪುಣ್ಯಾಪರು ಇದ್ದಾರೆ. ನೀವು ಸಾಧ್ಯವಾದ ಅಕ್ಕಿ ತಂದು ಕೊಡಿ, ನಿಮ್ ಕೈಲಾದಲ್ಲಿ ಹಾಕಿ ಮಿಕ್ಕಿದಾಕಿ ನಾವು ಊಟ ವ್ಯವಸ್ಥೆ ಮಾಡ್ತೇವಂತೆ. ಗೊತ್ತಾ? ಇಲ್ಲಾದ್ರೆ ಒಂದ್ಸರಿ ಎಲ್ಲ ದಯವಿಟ್ಟು ಹಿಂಗೆ ಹೆಂಗಿದ್ರೆ ಹಿಂಗೆ ಕ್ಯೂವಲ್ಲಿ ಈ ಕಡೆ ಬಂದ್ಬಿಡ್ಬೇಕು ನೀವು. ಇಲ್ಲಿ ಇವಾಗ ಇಲ್ಲಿಂದ ಇಟ್ಟ ಮುಂದಕ್ಕೆ ನೀವು ಹಂಗೆ ಮತ್ತೆ ಕ್ಯೂವಲ್ಲಿ ಬನ್ನಿ. ಯಾಕಂದ್ರೆ ಅಲ್ಲಿ ಬಹಳಷ್ಟು ನಿಂತಿದ್ದಾರೆ, ಬೈಕತ್ತಾರ ಅವರು. ಆಂಟಿ ಇಲ್ಲಿಂದ ಹಿಂಗೆ ಬಸ್ಗೋದ ಹೋಗಂಗಿಲ್ಲ, ಬಸ್ ಫ್ರೀ ಬಿಟ್ಟರೆ ಫ್ರೀ ಬಿಟ್ಟಿಲ್ಲ. ನಾನು ಬನ್ನಿ, ಅಲ್ಲಿ ಹೋಗಿ ಅಣ್ಣ ಕುತ್ಕೊಳ್ಳೋಣ, ಅಣ್ಣ ಕುತ್ಕೊಳ್ಳಿ ಅಲ್ಲಿ ಹೋಗಿ ಅಲ್ಲಿ ಬನ್ನಿ, ಹೋಗಿ ಕ್ಯೂವಲ್ಲಿ ಹೋಗಿ ನೋಡಿ. ಯಾರು ಪೇಷಂಟ್ ಇದ್ರೆ ಅವ್ರ ಕೂಡ ಯಾರು ಬರ್ಬೇಕು. ನಾವು ಪೇಷಂಟ್ ಕಡೆ ಅಂತ ಬಂದು ತೋರ್ಸಪ್ಪ, ನಾವು ನಂಬಲ್ಲ. ಯಾರು ಪೇಷಂಟ್ ಇದ್ರೆ ಅವ್ರು ಪೇಷಂಟ್ ಕಡೆ ಒಬ್ಬರು ಕಲ್ ಮೇಲೆ ಕುಂಡಿಸಿ ಅವ್ರ ಕಡೆ ಬಂದು ಪ್ರಸಾದ ಹೋಗ್ಬೇಕು. ಪೇಷಂಟ್ ನಾವ್ ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಪೇಷಂಟ್ ಅಂದ್ರೆ ಆಸ್ತಿ ಭಾಷೆ ಅವ್ರು ಬರ್ಬೇಕು. ಮನೆಗೆ ಆಸ್ತಿನ ಮನೆಗಿರ್ತಾರೆ. ಹೋಗಿ ನೀವು ಹೋಗಿ ಅಮ್ಮ, ಅಣ್ಣ ಹೋಗಿ ಅಣ್ಣ ಕಳ್ಸ ಹಂಗೆ ಹೆಂಗ್ ಕಳ್ಸ, ನಿನ್ನಿಂದ ಕಳ್ಸು ಹಂಗೆ ಹೋಗಮ್ಮ. ಕಿವಲ್ ಹೊತ್ತಾಗಿ ಹೋಗ್ರಿ ನೋಡಿ. ಅಂದಾತ್ರ ಹಂಗೆ ಇಟ್ಕೊಳ್ಳಿ. ಸರಿ, ಇನ್ನೊಂದ್ಸರಿ ಹೇಳ್ತೀನಿ, ಯಾರಾದ್ರೂ ನಿಮ್ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ನನ್ ಕೆಂಪಟ್ ಹಾಕಿ ಫೋನ್ ನಂಬರ್ ಇಲ್ಲಿ ಬಂದು ಯಾರು ಕೆಂಪಟ್ ಹಾಕೊಂಡಾರೆ ನೀನ್ ಅಣ್ಣನ ತರ ನಾನು ಸ್ವಾಮಿ ಕಡೆ ಅಂತ ಫೋನ್ ನಂಬರ್ ತಗೊಂಡೋದು, ಫೋನ್ ನಂಬರ್ ಕೊಟ್ಟಾಗೋದು, ನಿಮ್ಮ ವೈಯಕ್ತಿಕ ವ್ಯವಹಾರ ಮಾಡ್ಕೊಂಡು ನಮ್ಮ ಮೇಲೆ ಹೇಳಿ ನಾವು ಸುಮ್ಕಿರಲ್ಲ. ಕೇಳತ್ರ ಅಥವಾ ಒಂದು ಸೆಲ್ಫ್ ನೋಡ್ಕೊಂಡ್ರು ನಂಗೆ ಅಣ್ಣ ಇದ್ದಾರೆ ಅಂತ ಬೇರೆ ನೆನೆಸಂಗಿಲ್ಲ. ಅಕ್ಕಪಕ್ಕದ ಮನೆ ನೀವು ಎದರಂಗಿಲ್ಲ. ನಾವ್ ಯಾರೋ ಮನೆಗೆ ಊಟ ಗಿಟ್ಕೋ ಕಾಫಿಗೆ ಬಂದ್ರೆ ನೀವು ಪಕ್ಕ ಮನೆಯವ್ರು ಇದ್ದಾರೆ ಅಂತ ನಾನು ಅಣ್ಣ ಬಂದಿದ್ದಾರೆ ಅಂತ ಪಕ್ಕ ಮೇಲೆ ಎದಸಂಗಿಲ್ಲ, ಪಕ್ಕ ಮೇಲೆ ಎದರಂಗಿಲ್ಲ. ನೀವು ನಿಮ್ಮ ಮನೆಗೆ ಬರ್ತೀನಿ ನಾನು. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಕಾರಣಕರ್ತರಲ್ಲ. ಕರೆಕ್ಟ್ ಅಣ್ಣ? ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಕಾರಣಕರ್ತರಲ್ಲ. ನಾವು ಯಾವುದೇ ಮನೆಗೆ ಮಾಟ ಮಾಡಕ್ ಬಂದಿರಲ್ಲ, ಪ್ರೀತಿ ಒಂದು ಊಟ ಮಾಡಕ್ ಬಂದಿರ್ತೀವಿ. ಬಂದಿರಿ ಅಂತ ಎದ್ಕಣಂಗಿಲ್ಲ. ಗೊತ್ತಾಯ್ತಾ? ಯಾವ ನೀವು ಊಟ ಮಾಡ್ಸಿರೋದು, ಅಜ್ಜಿ ಮಾಡ್ಸಿರೋದು ಇದೇನಿದೆ ವಿಶೇಷ? ಮಗೊಂದು ಇಲ್ಲಿ ಮಗುವಲ್ಲಿ ಇದ್ಯಾವುದು ಮೊಬೈಲ್ ಮಗು ಇದು? ಅಲ್ಲ ಮೊಬೈಲ್ ಮಗು ಆಗುತ್ತೆ. ನೀವು ಹೇಳ್ತೀನಿ ಪದೇ ಹೇಳ್ತೀನಿ ನೋಡಿ. ಅಂದಾದ್ರೆ ಒಂದೇ ಒಂದು ರಿಕ್ವೆಸ್ಟ್, ದೇವರನ್ನಾಗೂ ಬೇಜಾರು ಮಾಡ್ಕೊಬೇಡಿ. ನಂಗೆ ಬಹಳ ಬೇಜಾರಾಗುತ್ತೆ. ಹೂವಿನ ಹಾಕಿ ಸನ್ಮಾನ ಮಾಡಕ್ ಹೋಗ್ಬೇಡಿ ಯಾರಿಗೂ. ನಿಮ್ಮ ಅಪ್ಪ ಅಮ್ಮ ಬಹುಮಾನ ಕೊಡಿ. ನೋಡಿ ಈ ತರ ಯಾರೋ ಹೂವಿನ ತಂದ್ರೆ ಪದೇ ಹೇಳ್ತೀವಿ. ಇವತ್ತು ಲೈವಲ್ಲಿ ಹೇಳ್ಬಿಡ್ತೀನಿ, ಬರಲಿ ಮನೆಯ ನೋಡಿ. ಈ ತರ ಯಾರೋ ಹೂವಿನ ತರೋದಾದ್ರೆ ದಯವಿಟ್ಟು ಇವತ್ತು ಕೊನೆ ಮತ್ತೆ ಹೂವಿನ ತಂದಿನ ಹಾಕ್ಸಂತೀನಿ. ಮತ್ತೆ ಹೂವಿನ ತರಬೇಡಿ. ಈ ಹೂವಿನ ದುಡ್ಡ ದಯವಿಟ್ಟು ರಸ್ತೆಯಲ್ಲಿ ಯಾರಿಗಾರ ಕೈ ಕಲ್ಲಿ ಕೊಟ್ಟು ಬನ್ನಿ. ನೀವು ನನಗೆ ಗೌರವ ಕೊಟ್ಟಂಗಾಗ್ತದೆ. ಕೇಳ್ತಾರ? ನನಗೆ ಹೂವಿನ ಹಾಕ್ಬೇಕು, ಸನ್ಮಾನ ಮಾಡ್ಬೇಕು, ಚಾಲ ಮಾಡ್ಬೇಕು ಅಂತ ಆಸೆ ಇರೋರು ರಸ್ತೆಯಲ್ಲಿ ಕೈ ಇಲ್ಲದೆ ಕಾಲ ನಿಂತಿರ್ತಾರೆ, ಮಲಗಿರ್ತಾರೆ. ಅವ್ರಿಗೊಂದು ದರ್ಶಕ ಇದೊಂದು ಒಟ್ಟು ಊಟ ಕೊಟ್ಟು ಬಂದ್ರೆ ನೀವು ನನಗೆ ಗೌರವ ಕೊಟ್ಟಂಗಾಗುತ್ತೆ. ಕರೆಕ್ಟ್ ಅಲ್ವಾ? ಇದು ಹೂವಿನ ವೇಸ್ಟ್ ಆಗ್ಬಿಡುತ್ತೆ ಸಮಯ. ಹೂವಿನ ಭತ್ತ ಹೊತ್ತು ನಮ್ಗೆ ಪ್ರೀತಿ ಬತ್ತಲ್ಲ ತಮ್ಮ ಅಲ್ಲಣ್ಣ? ಹೂವಿನ ಭತ್ತ ಹೊತ್ತು ಪ್ರೀತಿ ಬತ್ತಾನ ರಾಜಕೀಯಗಳಲ್ಲ ಮತ್ತೆ ಯಾರು ಓಟ್ ಹಾಕ್ಬಿಡ್ರು. ಕಳ್ಳ ರಂಗಸ್ವಾಮಿ ಕದ್ಬಿಟ್ಟಿ ಕಣ ಕಳ್ಳ. ಯಾರು ಮಗು ಇದು ನಾಮಕರಣ ಹೆಸರು ಏನು ಹೆಸರು ಪಾಪದು? ಪವನ್ದುರ್ಗ. ಯಾವುದು? ನಮ್ದು ಎಷ್ಟು ಜನ ಮಕ್ಕಳ ಇದ್ದು ಹೇಳ್ಕೊಂಡಿದ್ದೀರಾ? ಮದುವೆ ಆಗಿದೆ. ಬಂದಾಗ ಮದುವೆ ಆಯ್ತು. ನೋಡಿ ಇಲ್ಲಿ ಬಂದ ಮೇಲೆ ಮದುವೆ ಆಯ್ತಂತೆ ತಮ್ಮಗೆ, ಆಮೇಲೆ ಮಗು ಆಯ್ತಂತೆ. ನಾಮಕರಣ ಮಾಡೋಣ. ಸಾಯಂಕಾಲ ಗುಂಡು ಕಂಡಿರುತ್ತೆ, ಕ್ಲಾಸ್ ಹಾಕೊಂತ್ರಿ. ಈಗ ಸದ್ಯಕ್ಕೆ ಪ್ರಸಾದ ತಗೊಂಬಿಡಿ. ಹೌದಾ? ನಾಮಕರಣ ಮಾಡಾರತ್ತಿ ಮಾವ ಬಂದೇರಾ? ಮಾವ
ಹೌದಮ್ಮ ನೀನೇನಿಲ್ಲ ನಾರ್ಲ ಅಂತ ಮನೆಯಲ್ಲ ಇದೇನು ಏ ಶುಗರ್ ಇದೆ ಕಣ ಜನಕ್ಕೆ ನೋಡಿ ಯಾರ್ಯಾರಿಗೆ ಶುಗರ್ ಇದೆ ಕೈ ಎತ್ತಿ ನೋಡ್ ಕೈ ಎತ್ತಣ ನೋಡು ಕೈ ಎತ್ತಿದೀಯ ನೋಡಿ ಈ ಕಡೆ ತೋರಿಸ್ತೀನಿ ನೋಡು ಈಗ ಸ್ಪೀಡ್ ಬರ್ತಾ ಇದೆ ಸಿಕ್ಕನಪ್ಪ ಇಕ್ಕೆ ಬಾ ಪವನ್ ದುರ್ಗ ಅವನಿಕ್ತಾನೆ ಸಿದ್ದೇಗೌಡ ನಾನಿಕ್ತೀನಿ ಸಿದ್ದೇಗೌಡ ಕ್ಲಾಸ್ ಸಾಕ್ರು ಪವನ್ ದುರ್ಗ ಇಬ್ರೇಂತಾರೆ ನಿಮಗೆ ಎರಡು ಸಿಕ್ಕಿದ್ರು ಅಂತಂದ್ರೆ ಇವತ್ತು ಊಟ ವ್ಯವಸ್ಥೆ ಮಾಡ್ಕೊಂಡಿರ್ತಾರಂತೆ ದಯವಿಟ್ಟು ಅಲ್ಲಿಕೋಬೇಡ ಇದು ದಯವಿಟ್ಟು ಕ್ಲಾಸ್ ಹಾಕಿ ಊಟ ವ್ಯವಸ್ಥೆ ಮಾತ್ರ ಹಾಕಿ ಯಾಕಂದ್ರೆ ಊಟ ಅಮೃತ ಸಮಾನ ನೀನು ಇನ್ನೊಬ್ರು ಇವ್ರಾರು ಬಾಲ ಸುಧರ್ಮ ಓಲಿ ಪಾಪ ಇಲ್ಲ ಐ ಸನ್ಮಾನ ಮಾಡೋಕ್ಕೆ ಟೈಮ್ ಇಲ್ಲ ಇದು ಉಟ್ಕೊಂಬಿಡಿ ಅಮ್ಮ ಇದು ಉಡ್ಕೋ ಆಮೇಲೆ ಮಾತಾಡ್ತೀನಂತೆ ಪ್ರಸಾದ ತಗೊಳ್ಳಿ ತುಂಬ ಥ್ಯಾಂಕ್ಸ್ ಆಮೇಲೆ ಸ್ವೀಟ್ ಕೊಡಂಗೆ ನೀವು ಕೊಡ್ತೀನಿ ನಾನು ಕೊಡೋಣ ಹಿಂಗೆ ಇಟ್ಟಿರಿ ಯಾರು ನೋಡ್ಬೇಡಿ ನೋಡಿ ಕಡೆಗೆ ಯಾರು ನೀನು ನಿಮ್ಮ ಕಡೆ ಆಮೇಲೆ ಕೊಡ್ತೀನಿ ಹೋಗು ಸ್ವೀಟಿಗೆ ಬಂದಾಳೆ ಇಲ್ಲ ನನ್ನ ಕೈಲಿ ಕೊಡು ನಾನು ಬಡಬಗ್ರಿಗೆ ಕೊಡ್ತೀನಿ ಹಿಂಗೆ ಇಟ್ಕೊಂಡಿರು ಯಾರಾದರೂ ಹೊಸ ಗಾಡಿ ತುಂಬಾ ಕಷ್ಟಪಟ್ಟು ಗಾಡಿ ತಂದಿದ್ದೀರಾ ಕಾರ್ ತಂದಿರ್ಬೋದು ತಮ್ಮ ಯಾರಿದ್ದೀರಾ ಸಂಬಂಧ ಯಾರು ಕಾರ್ ತಗೊಂಡಿರಾ ಆಮೇಲೆ ನೀವು ಕೊಡ್ತೀವಿ ಬಾಪ ತಮ್ಮ ಅವ್ರಿಗೆ ಒಂದೇ ತಿಳ್ಬಿಡಿ ನೋಡಿ ಅಂದಾತ್ರೆ ಒಂದೇ ನಿಮಿಷ ಹೇಳ್ತೀರಂತೆ ಕೈಲಿ ಪೊಟ್ಟೆ ಕದ್ದು ಬರಬಾರ್ದು ಅಂತ ಕರಿತೀವಿ ನಡ್ರಿ ಕಳ್ಬುದ್ದಿ ಮಕ್ಕಳಿಗೆ ಕಳ್ಸ್ಬೇಡ ಅದೇ ಅಲ್ಲೋಗಿ ಅಮ್ಮ ಅದೇ ಬುದ್ಧಿ ಮಕ್ಕಳು ಕಲ್ತ್ಕೊಂತಾರಮ್ಮ ಮಾಡಬಾರ್ದ ಕೆಲಸ ನೀವು ಮಾಡಿದ್ರೆ ಅದೇ ಕೆಲಸ ಅದೇ ಮಾಡ್ತಾರೆ ಅದ ನೋಡಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ಬಂದು ಸಾಯಿಸ್ಕೊಳ್ಳಿ ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಚಿಕ್ಕ ಮಕ್ಕಳು ಬೆಳ್ಕೊಬೇಡಿ ನೋಡಿ ನಾನು ದಯವಿಟ್ಟು ಬೇಜಾರಾಗ್ಬೇಡಿ ಇದೊಂದು ನಾನು ಇಲ್ಲಿ ಜಂಬ ಅನ್ಕೊಂಡು ಬರಲ್ಲ ನಾನು 4-5 ವರ್ಷ ಒಳಗಿರೋ ಮಕ್ಕಳು ಸೇರ್ಕೊಡಲ್ಲ ಅನ್ನ ಸುತ್ತಾ ಇರುತ್ತೆ ಅನ್ನ ಎಸಿತೀರಿ ₹2 ನಮ್ಮ ಅಪ್ಪ ಕಷ್ಟಪಡ್ತಿದ್ದ ನೀವು ₹2 ಮೊಬೈಲ್ ಆಫ್ ಮಾಡಿ ಮುಂದೆ ಊಟ ಮಾಡಿ ಏನ್ ಪರವಾಗಿಲ್ಲ ಪ್ರಸಾದ ಕೊಡ್ತಾ ಬರ್ತೀನಂತೆ